महादेव। सद्गुरु दೊಡ್ಡಪ್ಪ महाराज की, सकल साधु संत महाराज की। शिव सांब जया जय नम पार्वती पति शिव हर हर महादेव। ಉಪನಿಷತ್ಕಾರರು ಮುಮುಕ್ಷುಗಳ ಪಾಲಿಗೆ ವರಚಿಂತಕರು. ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಉಪನಿಷತ್ತಿನ ಒಂದು ಸೂತ್ರವನ್ನು ಆಧಾರವಾಗಿಟ್ಟುಕೊಂಡು ಇವತ್ತಿನ ಒಂದು ದಿವಸದ ಪ್ರವಚನ ಕಾರ್ಯಕ್ರಮ ನೆರವೇರಿಸೋಣ. ತಾವೆಲ್ಲರೂ ಶಾಂತ ರೀತಿಯಿಂದ ಆಲಿಸ್ತೀರಿ ಅನ್ನುವಂಥ ಒಂದು ನಂಬಿಕೆ ಭಗವಂತ ಕೊಟ್ಟಿದ್ದಾನೆ. ಉಪನಿಷತ್ತಿನ ಆ ಸೂತ್ರ ಯಾವುದು ಅಂತ ಕೇಳಿದ್ರೆ, ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತಃ. ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತಃ. ನಿತ್ಯಂ ಸನ್ನಿಹಿತೋ ಮೃತ್ಯು. ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯಂ ಧರ್ಮ ಸಂಗ್ರಹ. ಎಂಥ ಮಾತನ್ನು ಹೇಳಿದರು ಉಪನಿಷತ್ತಿನೊಳಗೆ ಕೇಳಿದ್ರೆ, ಅನಿತ್ಯಾನಿ ಶರೀರಾನಿ. ಈ ಪಂಚಮಹಾಭೂತದ ಶರೀರವನ್ನು ತಗೊಂಡು ಬಂದಿರುವಂಥವರು ನಾವೆಲ್ಲ ಮನುಷ್ಯರು. ಈ ಮನುಷ್ಯ ಜನ್ಮದ ಬೆಲೆ ಎಷ್ಟದ ಅನ್ನೋದು ನಮಗೆ ಗುರುತಾದಾಗ ಮಾತ್ರ ಈ ಮನುಷ್ಯ ಜನ್ಮದ ಸಾರ್ಥಕತೆ ಮಾಡಿಕೊಳ್ಳಿಕ್ಕೆ ಬರ್ತದೆ. ಮನುಷ್ಯ ಜನ್ಮದ ಬೆಲೆ ಗೊತ್ತಾಗಬೇಕು. ಮನುಷ್ಯ ಜನ್ಮದ ಬೆಲೆ ಗುರುತಾದಾಗ ಮಾತ್ರ ಈ ಜನ್ಮದ ಲಾಭ ಪಡಿಕೊಳ್ಳಿಕ್ಕೆ ನಮಗೆ ಬರ್ತದೆ. ಈ ಮನುಷ್ಯ ಇವ ಅಂತ ಗುರುತಿಸಲಿಕ್ಕೆ ಮುಖ್ಯ ಕಾರಣವೇ ಈ ಶರೀರ. ಈ ಶರೀರ ಇದ್ರೇನೆ ಇವ ಮನುಷ್ಯ ಅಂತ ಗುರುತಿಸಲಿಕ್ಕೆ ಯೋಗ್ಯ ಅನಿಸ್ಕೊತಾನ. ಈ ಶರೀರಕ್ಕೆ ಗುರುತಿಸಲಿಕ್ಕೆ ಅವಕಾಶ ಹೆಂಗದ, ಹಾಗೆ ಈ ಶರೀರ ಅನಿತ್ಯದ, ನಿತ್ಯವಾಗಿರುವಂಥ ಶರೀರ ಅಲ್ಲ. ಈ ಶರೀರ ತಗೊಂಡು ನಾವೇನು ಬಂದೀವಲ್ಲ, ಈ ಶರೀರ ನಿತ್ಯವಾಗಿ ಇರತಕ್ಕಂಥದ್ದು ಅಲ್ಲ. ನಿಜಗೊಂಡ್ರು ಹೇಳಿದರು ನೀತಿ ಕ್ರಿಯಾಚರ್ಯ ಸ್ಥಳದೊಳಗ, ನರಜನ್ಮದಿಂದ ಇಹದೊಳು ಮಿಗಿಲುಂಟೆ. ಈ ಭೂಮಿ ಮ್ಯಾಲ 84 ಲಕ್ಷ ಜೀವರಾಶಿಗಳು ತಿರುಗಿ ಬಂದದಲ್ಲ ಈ ಮನುಷ್ಯ ಜನ್ಮ. ಇದಕ್ಕಿಂತ ಶ್ರೇಷ್ಠವಾದ ಜನ್ಮ ಬೇರೆ ಜೀವ ಇಲ್ಲಂತ. ಬೇರೆ ಜನ್ಮ ಶ್ರೇಷ್ಠತೆ ಇಲ್ಲ. ಯಾವುದಕ್ಕಾಗಿ ಈ ಮನುಷ್ಯನಿಗೆ ಶ್ರೇಷ್ಠ ಅಂದ್ರು ಅಂತಂದ್ರೆ, ಮನುಷ್ಯ ಬಹಳ ಒಳ್ಳೆಯ ಆಹಾರವನ್ನು ಸ್ವೀಕಾರ ಮಾಡ್ತಾನೆ, ಬಹಳ ಚಂದನ ಪ್ರಪಂಚವನ್ನು ಮಾಡ್ತಾನೆ, ಕರ್ಮ ಧರ್ಮಕ್ಕನುಗುಣವಾಗಿ ಮಕ್ಕಳನ್ನು ಹಡಿತಾನೆ. ಒಂದು ದಿನ ಈ ಬಂದಿರುವಂತಹ ಶರೀರವನ್ನ ಇಲ್ಲೇ ಬಿಟ್ಟುಕೊಟ್ಟು ಭಗವಂತನಲ್ಲಿ ಲೀನಾಗಿ ಹೋಗ್ತಾನೆ. ಖರೆ ಈ ಮಾನವನಿಗೆ ಶ್ರೇಷ್ಠ ಮಾನವ, ಶ್ರೇಷ್ಠ ಮಾನವ, ಶ್ರೇಷ್ಠ ಮಾನವ ಅನ್ಲಿಕ್ಕೆ ಈ ಶರೀರ ಕಾರಣ ಹೆಂಗದ, ಉಪಾಧಿ ಹೆಂಗದ, ಹಂಗೆ ಈ ಶರೀರ ಅನಿತ್ಯದ. ಅಂದೇವಾಡಿಯ ಕವಿಗಳು ಹೇಳಿದ್ರು, ಹುಟ್ಟಿದ ಹುಳವೊಮ್ಮೆ ಸಾಯುವುದು, ಕಟ್ಟಿದ ಮನಿ ಒಮ್ಮೆ ಬೀಳುವುದು. ಮನುಷ್ಯ ಹುಟ್ಟ್ಯಾನ ಅಂದ್ರೆ ಒಂದಿನ ಅವನಿಗೆ ಮರಣ ಬಿಟ್ಟಿದ್ದಲ್ಲ, ಅವ ಸಾಯಲೇಬೇಕು. ಬಹಳ ಮಹತ್ತರವಾದ ಎತ್ತರವಾದ ಬಹಳ ಖರ್ಚು ಮಾಡಿ ಕಟ್ಟಿರುವಂಥ ಮನಿ
ಒಂದು ದಿನ ಬೀಳ್ತದ, ಆ ಮನಿ ಒಂದಿನ ಬೀಳಲಿಕ್ಕೆ ಬೇಕು. ಹುಟ್ಟಿದವರು ಒಂದಿನ ಸಾಯ್ಲಿಕ್ಕೆ ಬೇಕನ್ನೋದು ಹೆಂಗ ನಿಶ್ಚಯ ಅದ, ಕಟ್ಟಿದ್ದು ಒಂದಿನ ಬೀಳ್ಬೇಕು ಅನ್ನೋದು ಹೆಂಗ ನಿಶ್ಚಯ ಅದ. ತಾವ್ಯಾರಾದ್ರೂ ಅಪೇಕ್ಷೆ ಮಾಡುತ್ತಿದ್ರೆ ಮಾತ್ರ ಹೇಳ್ತೀವಿ. ಏನು ಹೇಳ್ತೀವಿ? ಒಟ್ಟೆ ಸಾಯ್ಲಾರ್ದಂಗೆ ಮಾಡ್ಲಿಕ್ಕೆ ಬರ್ತದ. ವಿಚಾರ ಮಾಡ್ಕೋರಿ ನೀವು. ಒಟ್ಟೆ ಸಾಯ್ಲಾರ್ದಂಗೆ ಮಾಡ್ಕೊಳ್ಳಿಕ್ಕೆ ಬರ್ತದ. ಹಂಗೆ ಬರ್ತಿತ್ತಂದ್ರೆ ಹಿಂದಿನವರೆಲ್ಲ ಯಾಕೆ ಸಾತ್ರಿ ಅಂತ ಕೇಳ್ತೀರಿ ನೀವು. ಹಂಗೆ ಬರ್ತಿತ್ತು ಅಂದ್ರೆ ಹಿಂದೆ ಎಷ್ಟೋ ಜನ ಹುಟ್ಟಿದ್ರು, ಎಷ್ಟೋ ಜನ ಸತ್ರು. ಮತ್ತು ಅವ್ರು ಉಳಿಲಿಕ್ಕೆ ಬರ್ತಿತ್ತಂದ್ರೆ ಅವ್ರು ಯಾಕೆ ಉಳಿದಿಲ್ರಿ, ಯಾಕೆ ಸತ್ರು? ಅವರಿಗೆ ಈ ಮಂತ್ರ ಗುರುತಿದ್ದಿದ್ದಿಲ್ಲ. ನಮ್ಮ ಕಡೆ ಒಂದು ಯೋಗ್ಯವಾದ ಮಂತ್ರ ಅದ. ಆ ಮಂತ್ರ ನಿಮಗೆ ಬೇಕಾಗಿತ್ತಂದ್ರೆ ಈ ದೊಡ್ಡಪ್ಪ ಮಹಾರಾಜನ ಗುಡಿಗೆ 1 ಲಕ್ಷ ರೂಪಾಯಿ ಪಟ್ಟಿ ಕೊಡ್ಬೇಕು ನೀವು. ಅವಾಗ ಆ ಮಂತ್ರ ಹೇಳ್ತೀವಿ ನಿಮಗೆ. ನಾವು 1 ಲಕ್ಷ ರೂಪಾಯಿ ಪಟ್ಟಿ ಕೊಟ್ರಿ ಅಂದ್ರೆ ಮಂತ್ರ ಹೇಳ್ತೀವಿ ಅಂದ್ರೆ ಎಂಥ ಮಂತ್ರ? ಒಟ್ಟೆ ಸಾಯ್ಲಾರ್ದಂಗೆ ಆಗಲಿಕ್ಕೆ ಬರುವಂಥ ಮಂತ್ರ. ಮಂತ್ರದಿಂದ ಬಹಳ ಕೆಲಸ ಕಾರ್ಯಗಳಾಗ್ಯಾವಲ್ಲ, ಹಂಗ ಒಟ್ಟೆ ಮನುಷ್ಯ ಸಾಯ್ಲಾರ್ದಂಗೆ ಆಗಲಿಕ್ಕೆ ಬರ್ತದ. ಅಂಥ ಮಂತ್ರಗಳದಾವ. ಯಾವುದ್ರಿ ಮಂತ್ರ? ಕೇಳಂಗ ಅನ್ಸ್ಲಿಕ್ಕತ್ತದಿಲ್ಲ. ಮಂತ್ರ ಯಾವಾಗ್ರಿ? ಬಹಳ ಸಣ್ಣ ಮಂತ್ರ, ಒಂದೇ ವಾಕ್ಯದ ಮಂತ್ರ. ಒಟ್ಟೆ ಸಾಯಬಾರ್ದು ಅಂದ್ರೆ ಒಟ್ಟೆ ಹುಟ್ಟಬಾರ್ದು. ಒಟ್ಟೆ ಸಾಯಬಾರ್ದಂದ್ರೆ ಒಟ್ಟೆ ಹುಟ್ಟೇಬಾರ್ದು. ಹುಟ್ಟದೆ ಅಂದ್ರೆ ಸಾಯ್ತು, ಸತ್ಯ ಅಂದ್ರೆ ಹುಟ್ಟ. ಒಟ್ಟೆ ಹುಟ್ಲೇ ಇಲ್ಲಂದ್ರೆ ಸಾಯಂಗಿಲ್ಲ, ಒಟ್ಟೆ ಸಾಯ್ಲೇ ಇಲ್ಲಂದ್ರೆ ಹುಟ್ಟಂಗಿಲ್ಲ. ಹೊಟ್ಟೆ ಹುಟ್ಟಲಿಲ್ಲ, ಸಾಯ್ಲಿಕ್ಕೆ ಬರಂಗಿಲ್ಲ. ಹೊಟ್ಟೆ ಸಾಯ್ಲಿಲ್ಲ, ಹುಟ್ಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಅಂದ್ರು ಹೊಟ್ಟೆ ಹುಟ್ಲಾರ್ದವನೇ ಸತ್ತಿಲ್ಲ. ಭೂಮಿ ಮ್ಯಾಗ ಎಲ್ಲಾನು ಒಂದಿನ ಸತ್ತಾವ್, ಖರೆ ಹೊಟ್ಟೆ ಹುಟ್ಲಾರ್ದವ ಮಾತ್ರ ಸತ್ತಿಲ್ಲ. ಒಬ್ಬ ಪುಣ್ಯಾತ್ಮ ಅಂತಿದ್ದವ, ನಾ ಏನು ಕೊಟ್ರು, ಬೇಕಾದಂಥ ಬಡತನ ಬಂದ್ರು, ಬೇಕಾದಂಥ ರೋಗ ರುಜಿನಾದಿಗಳು ಬಂದ್ರು ನಾ ಸಾಯಂಗಿಲ್ರಿ ಗುರುಗಳಂತ ಹೇಳುತ್ತಿದ್ದವ. ವಿಚಾರ ಮಾಡ್ರಿ ತಾವು. ಯಾರನ್ನ ಹೊಟ್ಟೆ ಸಾಯಂಗಿಲ್ಲ, ಯಾರ ಮಾತಿನೊಳಗೂ ಸಿಗಂಗಿಲ್ಲ ಅಂತಾರ ನೋಡು, ಅವರೇ ಮೊದಲು ಸಿಗ್ತಾರ ಮಾತಿನೊಳಗ, ಅವರೇ ಮೊದಲು ಸಾಯ್ತಾರ. ಹೊಟ್ಟೆ ಸಾಯಂಗಿಲ್ಲ 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 ಅಂತ ಕೇಳದವ್ರ ಮುಂದೆ ಎಲ್ಲಾರ ಮುಂದೆ ಹೇಳ್ತಿದ್ದವ. ಅಂಥವನ ಮನೆಗೆ, ಆ ಹೊಟ್ಟೆ ಸಾಯಂಗಿಲ್ಲ ಅನ್ನೋನ ಮನೆಗೆ ಸ್ವತಃ ಯಮಧರ್ಮ ಬಂದ. ನಮ್ಮ ಮನೆಗೆ ನಿಮ್ಮ ಮನೆಗೆ ಯಾಳ್ಯಾಕೆ ಬೀಗರು ಬರಂಗಿಲ್ಲ. ಅಂಥವ್ರ ಮನೆಗೆ ಸೀದಾ ಯಮಧರ್ಮ ಬಂದ. ಹೇಳ್ದ, ಅಪ್ಪ ನಿನ್ನ ಆಯುಷ್ಯ ಇವತ್ತಿಗೆ ಮುಗೀತು, ನಿನ್ನ ಆಯುಷ್ಯದ ದಾರ ಕಡಿತು, ನಿನ್ನ ಋಣ ಮುಗಿದದ, ನಡಿ ಇನ್ನು ಹೋಗುನ ನಮ್ಮ ಲೋಕಕ್ಕೆ. ಅವಾಗ ಈ ಪುಣ್ಯಾತ್ಮ ತಾನ ಯಮಧರ್ಮರ, ನಾ ಹೊಟ್ಟೆ ಸಾಯಂಗಿಲ್ರಿ, ನಾ ಹಂಗೆಲ್ಲ ಹೇಳ್ಕೊಂಡು ಬಂದೀನ್ರಿ, ನಾ ಸಾಯಂಗಿಲ್ರಿ ಅಂತಿದ್ದವ. ಯಮಧರ್ಮ ಕೇಳ್ದ, ಎಲ್ಲಿ ಹೋದರೂ ನಿನ್ನ ಬೆನ್ನ ಬಿಡದು ಸಾವ, ಬಲ್ಲ ಗುರುವಿಗೆ ಬೇಗ ಶರಣ ಆಗೋ ಜೀವ. ಎಲ್ಲಿನೂ ಹೋದ್ರು ಕೂಡ ಯಾರಿಗೆ ಸಾವು ಬಿಟ್ಟಿಲ್ಲಪ್ಪ, ನಿನಗೂ ಸಾವು ಬಿಡಂಗಿಲ್ಲ. ಇವತ್ತು ಬಂದದ, ನೀ ಹೋಗಲೇಬೇಕು, ನೀ ಸಾಯಲೇಬೇಕಂತ ಹೇಳಿದ್ರು.
ಆ ಪುಣ್ಯಾತ್ಮ ಅಂದ, ನೀವು ಎಲ್ಲಿ ಹಾದಿ ತಪ್ಪಿ ನಮ್ಮ ಮನೆಗೆ ಬಂದಿರಿ ಅಂತ ನೋಡ್ರಿ. ಯಮಧರ್ ಬಂದ, ಯಾಕಪ್ಪ ನಾವ್ಯಾಕೆ ಹಾದಿ ತಪ್ತೀವಿ? ಇಲ್ರಿ, ನಮ್ಮ ಮನೆ ಮಗ್ಗಲಿಕ್ಕಿನ ಮುತ್ಯಾಗ ವಯಸ್ಸು 80 ಆಗ್ಯಾವ, ಅವ ಸಾಯ್ಬೇಕು ಖರೆ, ನನಗೆ ಈಗ ಇನ್ನೂ ವಯಸ್ಸು 40 ಅವ್ರಿ, ನಾ ಸಾಯಂಗಿಲ್ಲ. ನೀವು ಹಾದಿ ತಪ್ಪಿ ನಮ್ಮ ಮನೆಗೆ ಬಂದಿರಿ, ನಮ್ಮ ಮನೆ ಮುಗ್ಲಾನ ಮುದುಕು ಸಾಯ್ತಾನ, ಅವನ ಮನೆಗೆ ಹೋಗ್ರಿ. ಯಮಧರ್ಮ ಹೇಳ್ದ, ನೋಡಪ್ಪ, ಹಾದಿ ತಪ್ಪಂಥವ್ರು ನಾವು ಅಲ್ಲ. ನಾವು ಯಾರು? ಹಾದಿ ಹಚ್ಚವ್ರು. ನಿಮಗೆ ನೀವು ಎಲ್ಲಾರಿ ಹಾದಿ ತಪ್ಪದ್ರಿ ಅಂದ್ರೆ ನಿಮ್ಮಂಥವ್ರಿಗೆ ಹಾದಿಗೆ ಹಚ್ಚವ್ರು. ನಾವು ಹಾದಿ ತಪ್ಪಂಗಿಲ್ಲ. ಇಟ್ಟಾಗಿನೂ ನಿನಗೆ ವಿಶ್ವಾಸ ಇದ್ದಿದ್ದಿಲ್ಲ ಅಂದ್ರೆ ಸುರುವಿಗೆ ನಿನ್ನ ಹೆಸರನ್ನೇ ಅದ. ಈ ತಿಂಗಳಿನೊಳಗೆ 108 ಮಂದಿ ಸಾಯವರದಾರ. ಒಬ್ಬೊಬ್ರದ್ದು ಒಂದೊಂದು ದಿನ ಆಯುಷ್ಯ ಕಡ್ಕೋತ ಬರ್ತದ. ಹಾಗಾಗಿ ಇವತ್ತು ಸಾಯ್ಬೇಕಾಗಿದ್ದು ನಿಂದೇ ಪಾಳಿ ಅದ. ಅದಕ್ಕೆ ನೋಡು, ನಿನ್ನ ಹೆಸರು ಸುರ್ವಿಗದ, ಲಿಸ್ಟ್ ತಂದಿ. ಸರಿ ನೋಡ್ತೀನಿ ಅಂದ. ಲಿಸ್ಟ್ ಕೊಟ್ರ ಅವನ ಕೈಯಾಗ ಓದದ. ಸುರ್ವಿಗೆ ಅವನ ಹೆಸರೇ ಇತ್ತು. ಅಂದ್ರೆ ಬಿಡಂಗ ಕಾಣಲಿ ಮಗನ್ನ. ಈ ಮನುಷ್ಯ ಇಷ್ಟ ಜಾಣ ಅದಾನ್ರಿ. ಯಾವುದು ಮಾಡ್ಲಿಕ್ಕೆ ಬರಂಗಿಲ್ಲ ಅಂಥದ್ದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಯಾವುದು ಮಾಡ್ಲಿಕ್ಕೆ ಬರಂಗಿಲ್ಲ ಅಂಥದ್ದೇ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಈಗಿನ ಕಾಲ್ಮಾದಾಗ ಎಂಥದ್ದು ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ. ಹಿಂದಕ್ಕಂದ್ರೆ ಗುಡ್ಡ ಕಿತ್ತು ಹಾಕ್ಲಿಕ್ಕೆ ಬರ್ತಿದ್ದಿಲ್ಲ. ಅವಾಗಿನ ಕಾಲಕ್ಕೆ ಮನುಷ್ಯರು ಒಂದು ವರ್ಷಾನುಗಟ್ಲೆ 100 ಮಂದಿ ಕೂಡಿ ಗುಡ್ಡ ಕಿತ್ತಿ ಹಾಕ್ತಿದ್ರು. ಈಗ ಈ ಮನುಷ್ಯ ಇಷ್ಟು ಶಾನೆ ಅದಾನ, ಇಷ್ಟು ಜಾನ್ ಅದಾನಲ್ಲ, ಒಂದು ದಿವಸನಾಗ ಎಂಥ ದೊಡ್ಡ ಗುಡ್ಡ ಇರ್ಲಿ ಅದು, ಅದನ್ನು ಎತ್ತಿ ಇಚ್ಚಿಕ್ ಹಾಕ್ತಾನ, ನೆಲಸಮ ಮಾಡಿಬಿಡ್ತಾನ ಬುದ್ಧಿಶಕ್ತಿಯಿಂದ. ಇವ ಶಾಣೆತನ ಮಾಡಿ ಅಂದ, ಯಮಧರ್ಮ ನನ್ನ ಮನೆಗೆ ನನಗೆ ಕರ್ಲಿಕ್ಕೆ ಬಂದಾನಂದ್ರೆ ಯಮಧರ್ಮಗ ನಾ ಮೋಸ ಮಾಡಬೇಕು. ಏನು ಮೋಸ ಮಾಡಬೇಕು ಅಂದ್ರೆ, ಅಪ್ಪ ಯಮಧರ್ಮ, ನನ್ನ ಮನೆಗೆ ಕರ್ಲಿಕ್ಕಂತೂ ನೀ ಬಂದಿದಿ, ಮಳಿ ಇಲ್ಲ ಬೆಳಿ ಇಲ್ಲ, ಬಿಸಿಲಾಗ ಬಂದು ಹೈರಾಣ ಆಗಿದೆಪ್ಪ ಪುಣ್ಯಾತ್ಮ. ನಮ್ಮ ಮನ್ಯಾಗ ಮಂಚದ ಮ್ಯಾಲ ಕುಂದ್ರು. ಮನ್ಯಾಗ ಹಾಲ ಹೈನು ಭಾಳದ, ನೀವೊಂದು ಗ್ಲಾಸ್ ನಾವೊಂದು ಗ್ಲಾಸ್ ಮಜ್ಜಿಗೆ ಕುಡಿದು ತಣ್ಣಗಾಗಿ ಹೋಗೋಣಪ್ಪ, ಕುಂದ್ರ ಮಂಚದ ಮ್ಯಾಲ. ಹೋಗಿ ಯಮಧರ್ಮ ಮಂಚದ ಮ್ಯಾಲ ಕೂತ. ಇವ ಮಜ್ಜಿಗೆ ತರ್ಲಿಕ್ಕೆ ಹೋದ. ಮನ್ಯಾಗ 2 ಗ್ಲಾಸ್ ಮಜ್ಜಿಗೆ ತಗೊಂಡು ಸಾವನಾಗ ಅಳದಿದ್ದ. ಯಮಧರ್ಮಗೆ ತಂದು 1 ಗ್ಲಾಸ್ ಕುಡುವುದ್ರೊಳಗೆ ಶಾಣೆತನ ಮಾಡ್ಯಾನ. ಆ ಯಮಧರ್ಮ ಕುಡಬೇಕಾಗಿರುವಂಥ ಮಜ್ಜಿಗೆ ಗ್ಲಾಸಿನೊಳಗೆ 4 ಚಲೋ ನಿದ್ದಿ ಗುಳಿಗೆ ಹಾಕಿ ಕೊಟ್ಟ. ಇವಂದೇನು ಶಾಣೆತನ? ಯಮಧರ್ಮ ನಿದ್ದೆ ಹತ್ತಿ ಮಲ್ಕೋತಾನ, ಹೊತ್ತು ಮುಣಗ್ತದ, ಬಿಟ್ಟು ಹೋಗ್ತಾನ. ನಿದ್ದಿ ಗುಳಿಗೆ ಹಾಕಿ ಕೊಟ್ಟಿದ್ದ. ಕುಡಿದು ಕೂಡಲೇ ನಿದ್ದಿ ಪ್ರಭಾವ ಅಲ್ಲೇ ಮಂಚದ ಮ್ಯಾಗ ಯಮಧರ್ಮ ಮಲ್ಕೊಂಡ. ಸಂಜೆ 4 ಆಯ್ತು, ಮುಂಜಾನೆ 10 ಗಂಟೆಗೆ ಬಂದಿದ್ದ. 4 ತನ ಆರಾಮ ನಿದ್ದೆ ಮಾಡಿ 4 ಗಂಟೆಗೆ ಎಚ್ಚರಾಯ್ತು. ಯಮಧರ್ಮ ಎದ್ದ. ಹೇ ಪುಣ್ಯಾತ್ಮ, ಎಂತ ಆರಾಮ ನಿದ್ದೆ ಮಾಡಿಸಿದಿ ನನಗೆ. ಅವ್ರ ಮನೆಗೆ ಇವ್ರ ಮನೆಗೆ, ಅವ್ರ ಊರಿಗೆ ಇವ್ರ ಊರಿಗೆ ತಿರುಗಿ 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 ಬ್ಯಾಸತ್ತು ದಣವಾಗಿತ್ತು. ನಿನ್ನ ಮನ್ಯಾಗ ಬಂದು 4 ತಾಸು ಮನ್ಕೊಂಡಿದ್ರಿಂದ ನನ್ನ ದಣವು ಆರಿ ಹೋಯ್ತು. ದೊಡ್ಡ ಉಪಕಾರ ಮಾಡಿದಿಪ್ಪ ಪುಣ್ಯಾತ್ಮನಿ ಅಂದ. ಹಂಗಿದ್ರೆ ಬಹಳ ಚಲೋ ಐತ್ರಿ ಅಂತ ಕೈ ಮುಗಿತಿದ್ದೀವ. ಈ ಯಮಧರ್ಮ ಹೇಳ್ದ, ನೋಡಪ್ಪ, ನೀ ನನಗೊಂದು ಉಪಕಾರ ಮಾಡಿದಿ ಅಂದ್ರೆ ನಾನು ನಿನಗೊಂದು ಉಪಕಾರ ಮಾಡ್ತೀನಿ. ಏನು ಉಪಕಾರ ಮಾಡ್ತೀರಿ? ನೋಡಪ್ಪ, ನನ್ನ ದಣವ ಆರಿಸಿದಿ, ನನಗೆ ಹೈರಾಣಿತ್ತು, ಸಂಕಷ್ಟ ಪರಿಹಾರ ಮಾಡಿದೆ, ದಣವ ಆರಿಸಿದಿ. ಮಜ್ಜಿಗೆ ಕುಡಿದು ಕೂಡಲೇ ಬಹಳ ಆನಂದವಾಗಿ ನಿದ್ದೆ ಆಗ್ಯದ. ನೀ ನನಗೆ ಉಪಕಾರ ಮಾಡಿದ್ರಿಂದ ನಾನು ನಿನಗೆ ಉಪಕಾರ ಏನು ಮಾಡ್ತೀನಿ ಅಂದ್ರೆ,
ಈ ತಿಂಗಳಿನೊಳಗೆ 108 ಮಂದಿ ಸಾಯೋರದಾರ. ಅವರಿಗೆ ಸುರುವಿಗೆ ನಿನ್ನ ಹೆಸರು ಅದ. ಈ ಲಿಸ್ಟಿನೊಳಗೆ ಏನು ಸುರುವಿಗೆ ಹೆಸರು ಅದಲ್ಲ, ಈ ಲಿಸ್ಟ ನನ್ನ ಅನುಕೂಲ ಬಂದಂಗೆ ಓದತೀನಿ. ಹೆಂಗ ಮಜ್ಜಿಗೆ ಕೊಟ್ಟು ಮಲಗಿಸ್ಯಾನಲ್ಲ ಯಮಧರ್ಮಗ, ಇವ ಶಾಣೆತನ ಮಾಡಿದ್ದ. ಆ ಸುರುವಿಗಿದ್ದ ಹೆಸರು ಅಳಗಿಸಿ 108 ಮಂದಿ ಎಲ್ಲ ಆದ ಮ್ಯಾಲ ತನ್ನ ಹೆಸರು ಬರೆದಿದ್ದ. ಇವ್ರು ಇಟ್ಟು ಮಂದಿ ಸಾಯೋದ್ರೊಳಗೆ 1 ತಿಂಗಳು ಟೈಮ್ ಹೋಗ್ತದ. ಅಟ್ರ ಒಳಗಾಗಿ ಇದ್ದಿರು ಹೊಲ ಮನಿ ಬ್ಯಾಂಕ್ನ ರೊಕ್ಕ ಹೆಂಡ್ರ ಮಕ್ಕಳಿಗೆಲ್ಲ ಸಂತೋಷ ಹೇಳಿ ಆಮ್ಯಾಲ ಸಾಯ್ಬೇಕತ್ ಮ್ಯಾಲ ಇದ್ದ ಹೆಸರು ತೆಳಗ್ ಬರೆದಿದ್ದ. ಯಮಧರ್ಮ ಉಪಕಾರ ಮಾಡ್ತೀನಂತ ಏನ್ ಹೇಳ್ದ? ನೋಡಪ್ಪ, ಈ ಲಿಸ್ಟ ತಗೊಂಡು ಬಂದೀನಿ ನಿನ್ನ ಮನೆಗೆ. ನೀವು ಉಪಕಾರ ಮಾಡಿದ್ರಿಂದ ಈ ಲಿಸ್ಟ ಮ್ಯಾಗಿನ ಹಿಡಿದು ಓದಂಗಿಲ್ಲ, ತೆಳಗಿನ ಹಿಡಿದು ಓದ್ತೀನಿ. ಅಲ್ಲಿ ಶಾಣೆತನ ಮಾಡ್ಯ ನೀವ ಮ್ಯಾಲಿದ್ದ ಹೆಸರ ತೆಳಗ ಬರೆದಿದ್ದ. ಅಲ್ಲಿ ಯಾರು ಮೊದಲಾದ್ರು ಮತ್ತು ಇವ ಹೊಟ್ಟೆ ಸಾಯಂಗಿಲ್ಲ, ನಾವನೇ ಮೊದಲು ಬಂದ. ಯಾಕೆ ಮಾತನ್ನು ಹೇಳಕತ್ತೀವಂದ್ರೆ, ಶ್ರೀಮಂತರಿರ್ರಿ, ಬಡವರಿರ್ರಿ, ಚಂದನವ್ರಿರ್ರಿ, ಕರ್ಗಿದ್ದವ್ರಿರ್ರಿ, ಯಾರಿದ್ರು ಒಂದಿನ ನೀವು ಸಾಯ್ತೀರಿ. ಈ ಸಾಯೋದ್ರೊಳಗೆ ಸಾಯೋದಂತೂ ಗಚ್ಚಿ. ಈ ಸಾಯೋದ್ರೊಳಗೆ ಏನು ಮಾಡ್ಬೇಕಾಗ್ಯದ ನಾವು ಅಂತ ಕೇಳಿದ್ರೆ, ಈ ಮನುಷ್ಯ ಜನ್ಮ ತಗೊಂಡು ಬಂದೀವಲ್ಲ, ಇದ್ರ ಲಾಭ ಮಾಡ್ಕೋಬೇಕು ನಾವು. ಇಟ್ಟು ಊರವ್ರೆಲ್ಲ ಕೂಡ್ಕೊಂಡು ಈ ದೊಡ್ಡಪ್ಪ ಮಹಾರಾಜರ ಮಠದೊಳಗೆ ಈ ಪುರಾಣ ಕಾರ್ಯಕ್ರಮ ಹಚ್ಚೀರಿ. ಒಬ್ಬರು ಪುರಾಣ ಹೇಳೋರು, ಇಬ್ಬರು ಸಂಗೀತಗಾರರು, ಇವ್ರು 3 ಮಂದಿ ಲಾಭ ನಿಮಗಾದೇನಿಲ್ರಿ? ಲಾಭದ ಇಲ್ಲ. ಹಂಗ ಈ ಮನುಷ್ಯ ಜನ್ಮ ತಗೊಂಡು ಬಂದೀವಂದ್ರೆ ಇದ್ರ ಲಾಭ ಮಾಡ್ಕೋಬೇಕು ನಾವು. ಇದ್ರ ಲಾಭ ಏನು ಮಾಡ್ಕೋಬೇಕು ಹೇಳ್ಯಾರವರು. ನಿತ್ಯಂ ಸನ್ನಿಹಿತೋ ಮೃತ್ಯು, ದಿನ 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 ಸನಿ ಬರ್ಲಿಕ್ಕತ್ತದ. ಹೆಂಗ ಸನಿ ಬರ್ತದ? ವರ್ಷ ತುಂಬಂದ್ರ ಸಣ್ಣ ಸಣ್ಣ ಪೀಳಿಗೆ ಈಗಿನೂ ಹುಟ್ಟಬ್ಬ ಮಾಡಿಕೊಳ್ಳಿಕತ್ತಾರ. ಬರ್ತ್ಡೇ ಅತ್ ಒಂದಿಟ್ಟು ಕೇಕ್ ತಂದಿಡ್ತಾರ, ಅದಕ್ಕೊಂದು ತಮಗೆ ಅನುಕೂಲ ಆಗಿದ್ದು ಮ್ಯಾನ್ಬತ್ತಿ ಸಿಗಿಸ್ತಾರ. ಚಂದ ಉರಿಯುವಂಥ ದೀಪಕ್ಕೆ ಬಾಯಿಲೆ ಊದಿ ಆರಿಸಿ ಅದನ್ನು ಕಟ್ ಮಾಡಿ ಮಾರಿಗೆ ಹಚ್ಕೊಂಡು ಮೈಗೆ ಹಚ್ಕೊಂಡು ಬರ್ತ್ಡೇ ಇವ್ರದ್ದು. ನೀವು ಬರ್ತ್ಡೇ ಮಾಡ್ಕೋರಿ, ಬ್ಯಾಡ ಅನ್ನಂಗಿಲ್ಲ. ಬರ್ತ್ಡೇ ಮಾಡ್ಕೋರಿ ನೀವು, ನಿಮಗೆ ಬ್ಯಾಡ ಅನ್ನಂಗಿಲ್ಲ. ಒಂದು ಬರ್ತ್ಡೇ ಬಂದಾಗ ಒಮ್ಮೆ ನೆನಪಾಗಬೇಕು ನಿಮಗೆ, ನನ್ನ ಸಾವು ಸನಿ ಬರ್ಲಿಕ್ಕತ್ತು. 100 ವರ್ಷನ ಆಯುಷ್ಯದೊಳಗೆ ಒಂದು ಬರ್ತ್ಡೇ ಹೋಯ್ತಂದ್ರೆ 1 ವರ್ಷ ಹೋಯ್ತು. ಬರ್ತ್ಡೇ ಮಾಡ್ಕೋರಿ, ಖರೆ ಈ ಮಾತು ನೆನಪಿಟ್ಕೋಬೇಕು. ಜಗತ್ತಿನೊಳಗೆ 4 ಮಾತುಗಳದಾವ, ಯೋಗ್ಯವಾದ ಮಾತುಗಳು. 4 ಮಾತುಗಳು ಯಾವದಾವತ್ತು ಕೇಳಿದ್ರೆ, ಒಂದು ಮಾತನ್ನ ನೆನಪಿಡಬೇಕು, ಒಂದು ಮಾತನ್ನ ನೆನಪು ಹಾರಬೇಕು, ಒಂದು ಮಾತ ನೆನಪಿಟ್ಕೋಬೇಕು, ಒಂದು ಮಾತ ನೆನಪು ಹಾರಬೇಕು. ಇವು 2 ಮಾತಿನೊಳಗೆ 4 ಉತ್ತರ. 4 ಉತ್ತರ ಹೆಂಗ್ರಿ? ನೆನಪಿಡು ಮಾತು ಯಾವ? ಇದನ್ನು ವಿಚಾರ ಮಾಡಿ. ನಾ ಏನು ನಿಮ್ಗೆ ಬೇಸರ ಆಗ್ಲಿಕ್ಕತ್ತದೇನು? ಮತ್ತೆ